ಇದನ್ನೆಲ್ಲ ನೀವು ನಂಗೆ ಹೇಳ್ಬೋದಾ ಸರ್ ಪ್ಲೀಸ್? ಶೋರ್, ಅದಕ್ಕೇನಂತೆ ಹೇಳ್ತೀನಿ. ಸಿ, ಮಾಮ್ ಡ್ಯಾಡ್ನ ಲವ್ ಮಾಡಿ ಮದುವೆ ಆಗಿತ್ತು. ನಾವಿವತ್ತು ಈ ಥರ ಇದ್ದೀವಿ, ಈ ಲೆವೆಲಿಗೆ ಬೆಳೆದಿದ್ದೀವಿ ಅಂದರೆ ಅದಕ್ಕೆ ಮಾಮೇ ಕಾರಣ. ನಮ್ಮ ಬಿಸ್ನೆಸ್ ಎಂಪೈರ್ ಇಷ್ಟು ಗ್ರೋ ಆಗಿದೆ ಅಂದರೆ ಅದರಲ್ಲಿ ಮಾಮ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಇವತ್ತು ನಾನು ವಾಯುಪುತ್ರ ಏರ್ಲೈನ್ಸಲ್ಲಿ ಏನೆಲ್ಲ ಎಸ್ಟಾಬ್ಲಿಷ್ ಮಾಡಿ ಅದ್ರ ಹಿಂದೆ ಮಾಮ್ ವಿಷನ್ ಇದೆ. ಮಾಮ್ ನನಗೆ ಕಲಿಸ್ಕೊಟ್ಟಿದ್ದ ಪಾಠನೇ ನಾ ಕಲ್ತಿರೋದು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಮಾಮ್ ಇಲ್ಲ ಅಂದರೆ ಏನೂ ಇಲ್ಲ. ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ನಮ್ಮ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಂ ಸರ್, ಇದೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಏನೇನು ಹೇಳಿದ್ರಿ ಇದ್ರ ಬಗ್ಗೆ ಎಲ್ಲ ನಾವು ಪ್ರತಿದಿನ ಆಫೀಸ್ನಲ್ಲಿ ಅಥವಾ ನಿಮ್ಮ ನಡವಳಿಕೆಯಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಇರ್ತೀವಿ. ಬಟ್ ನಾನು ಆಗಲೇ ಕೇಳಿದ್ನಲ್ಲ, ಅಂದರೆ ಅವ್ರು ಹೇಗೆ ಬೆಳೆದು ಬಂದಿದ್ದು ಆ್ಯಂಡ್ ಅವ್ರ ಬ್ಯಾಕ್ಗ್ರೌಂಡ್ ಏನು, ಇದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ. ಅಂದರೆ ಚೈಲ್ಡ್ಹುಡ್ಡಿಂದಾನೇ ನಮ್ಮ ಫ್ಯೂಚರ್ ಲೈಫ್ ಹೇಗಿರುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಅಂತ ಹೇಳ್ತಾರಲ್ವ. ಸೊ ಅದೇ ಥರ ಮೇಡಮ್ ಚೈಲ್ಡ್ಹುಡ್ ಹೇಗಿತ್ತು? ಮಣಿಯಾರ ನೀನು ಎಲ್ಲಿಟ್ಟಿರ್ಬೋದು? ಮಾಧವ, ನನ್ನ ರೂಮಲ್ಲಿ ಏನು ಮಾಡ್ತಿದ್ಯಾ? ಅದು ರಾಮಚಂದ್ರಣ್ಣ, ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ಅದೇ ಅಲ್ವಣ್ಣ ನಮ್ಮ ಕೆಲಸ. ಆಶ್ರಮದಲ್ಲಿರೋವ್ರಿಗೂ ನನ್ನ ಕೈಲಾಗೋ ಸಹಾಯ ಮಾಡೋಣ ಅಂತ. ಸಹಾಯ ಮಾಡೋ ಗುಣ ಒಳ್ಳೆಯದೇ, ಆದರೆ ಯಾರ್ದೋ ರೂಮಿಗೆ ಈ ರೀತಿ ಏಕಾಏಕಿ ನುಗ್ಗಬಾರ್ದು. ಹೇಳಿ ಕೇಳಿ ಒಳಗಡೆ ಬರಬೇಕು. ನಿನಗೆ ಸಹಾಯ ಮಾಡೋ ಮನಸ್ಸಿದ್ರೆ ಹೊರಗಡೆ ಮಹಾಪೂಜೆಗೆ ತಯಾರಿ ನಡೀತಾ ಇದೆ, ಅಲ್ಲಿ ಹೋಗಿ ಸಹಾಯ ಮಾಡು. ನನ್ನ ರೂಮನ್ನು ನಾನೇ ಕ್ಲೀನ್ ಮಾಡ್ಕೊಳ್ತೀನಿ, ಹೋಗು. ಸರಿ ಅಣ್ಣ. ಈ ರಮಾದೇವಿಯವರು ನನ್ನ ಜೊತೆ ಏನೋ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನನ್ನ ಜೊತೆ ಇದ್ದಂಗೆ ಇದ್ದು ನನ್ನ ಹತ್ರನೇ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇನೋ ಅಂತ ತಿಳ್ಕೋತೀನಿ. ಎಷ್ಟೇ ಆಗಲಿ ಗುಟ್ಟು ರಟ್ಟಾಗಲೇಬೇಕಲ್ವಾ. ನನ್ನ ಹೆಸರು ಧರ್ಮೇಂದ್ರ ಇರ್ಬೋದು, ಆದರೆ ನಾನೆಂಥ ಕೌರವೇಂದ್ರ ಅಂತ ಅವ್ರಿಗೆ ತೋರಿಸ್ತೀನಿ. ಹಾಂ, ಏನಾಯ್ತು? ಮಣಿಹಾರ ಸಿಕ್ತಾ? ಎಲ್ಲ ಕಡೆ ಹುಡ್ತೋ ಬಾಸ್, ಆದರೆ ಎಲ್ಲೂ ಸಿಗಲಿಲ್ಲ. ಇವಾಗ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇಲ್ಲೇನೋ ವಿಶೇಷವಾದ ಪೂಜೆ ನಡೀತಿದೆ ಅಂತೆ. ಆ ಪೂಜೆಗೆ ಬೇಕಾಗಿರೋ ಮಣಿಹಾರನ ಆ ಗೌರಿ ತರ್ತಾ ಇದ್ದಾಳಂತೆ. ಏನು? ಗೌರಿ ಮಣಿಹಾರನ ಆಶ್ರಮಕ್ಕೆ ತರ್ತಾ ಇದ್ದಾರಾ? ಇಲ್ಲ, ಆ ಮಣಿಹಾರ ಆಶ್ರಮಕ್ಕೆ ಸೇರಬಾರ್ದು. ಅದಕ್ಕೆ ಮೊದಲು ಆ ಮಣಿಹಾರ ನನ್ನ ಕೈಗೆ ಸೇರಬೇಕು. ಬಾಸ್, ಆಲ್ರೆಡಿ ಆ ಕೆಲಸಕ್ಕೆ ನಮ್ಮ ಹುಡುಗರನ್ನ ಕಳಿಸಿದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೊಡಿ ಬಾಸ್. ಆ ಸಿಕ್ಕಿದ ಕೂಡಲೇ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಸರಿ, ನಿನ್ನ ಫೋನ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಸರಿ ಬಾಸ್. ಹುಡುಗರು ಅಲ್ಲಿಗೆ ಹೋಗಿದ್ದಾರೆ ಅಂದರೆ ಮಣಿಹಾರ ಸಿಕ್ಕೇ ಸಿಗುತ್ತೆ. ಮಣಿಹಾರ ನನ್ನ ಕೈಗೆ ಸೇರಿದ್ರೆ ನನ್ನ ಭಾಗ್ಯದ ಬಾಗಿಲು ತೆರೆದಾಗಿದೆ. ಮಣಿಹಾರ. ಇತ್ತೀಚೆಗಂತೂ ನೀನು ಅವ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀಯ ಅಲ್ವಾ? ನೋ, ಅಭಿ ಬಗ್ಗೆ ಅಲ್ಲ, ಅವ್ರ ಮಾಮ್ ಬಗ್ಗೆ. ನನಗೆ ಅವ್ರ ಬಗ್ಗೆನೇ ದೊಡ್ಡ ಯೋಚನೆ ಆಗೋಗಿದೆ. ಯಾಕೆ? ಅವ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ? ಎಲ್ಲಿವರೆಗೂ ಬಂತು ನಿನ್ನ ಪತ್ತೆದಾರಿ ಕೆಲಸ?
ಅಂದಾಗೆ ನಿನ್ನ ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು? ಹೇಗೆ ನಡೀತಾ ಇದೆ? ಎಲ್ಲಿ ನಡೀತಿದೆ, ಎಲ್ಲ ಇದ್ದಲ್ಲೇ ಇದೆ. ಯಾಕೆ ಮುಂದಕ್ಕೆ ಹೋಗ್ತಿಲ್ವಾ? ಏನು ಪ್ರೋಗ್ರೆಸ್ಸೇ ಇಲ್ವಾ? ಮುಂದಕ್ಕೆ ಹೋಗಬೇಕು ಅಂದರೆ ಏನೋ ದೊಡ್ಡದಾಗೆ ಆಗಬೇಕು. ಐ ಮೀನ್ ಆ ಸ್ವರ್ಣಾದೇವಿ ನಾನೇ ಅಂತ ಆ ರಮಾದೇವಿಗೆ ಮನದಟ್ಟಾಗಬೇಕು. ಹಾಗಾಗಬೇಕು ಅಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ. ಗೌತು, ನಂಗೆ ನಿನ್ನ ಪ್ಲ್ಯಾನಿಂಗ್ಗಳೇ ಅರ್ಥ ಆಗಲ್ಲ ಕಣೆ. ಈಗ ಲೈಫಲ್ಲಿ ನಿನ್ನ ಅಚೀವ್ಮೆಂಟ್ ಏನು ಹೇಳು? ರಮಾದೇವಿ ಮೇಡಮ್ ಸೊಸೆ ಆಗಬೇಕು, ಈಗ ಅವ್ರಿರೋ ಜಾಗಕ್ಕೆ ನೀನು ಹೋಗಬೇಕು ಅಂತ ತಾನೆ? ಹೌದು. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಹೇಗಿದ್ರು ನೀನು ಅಭಿಸರ್ನ ಲವ್ ಮಾಡ್ತಿದ್ಯಾ. ಅವ್ರು ನಿನ್ನ ಜೊತೆ ಸಲಿಗೆಯಿಂದ ನಡ್ಕೊಳ್ಳೋದು ನೋಡಿದ್ರೆ ಅವ್ರಿಗೆ ಖಂಡಿತ ನಿನ್ನ ಮೇಲೆ ಪ್ರೀತಿ ಇರುತ್ತೆ. ಅವ್ರ ಮನಸ್ಸಲ್ಲಿ ನೀನಿದೆಯಾ, ನೀನೇ ಅವ್ರ ಪ್ರೇಯಸಿ ಅನ್ನೋದಾದ್ರೆ ನೀನು ಅನ್ಕೊಂಡಿರೋ ಕೆಲಸ ಆಗುತ್ತಲ್ವಾ? ನಿಖಿ, ನೀನು ಏನು ಹೇಳ್ಬೇಕು ಅನ್ಕೊಂಡಿದ್ಯಾ ಅನ್ನೋದನ್ನ ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀಯಾ? ಇಷ್ಟೇ ಕಣೆ, ಸಿಂಪಲ್. ಈಗ ನೀನು ಅಭಿಸರ್ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡು. ಹಾಂ, ನೀನು ಹೇಳಿದ್ದು ಕರೆಕ್ಟೇ. ಬಟ್ ಹೇಗೆ? ಗೌತು, ಮಾಸ್ಟರ್ ಪ್ಲಾನ್ ಮಾಡೋದ್ರಲ್ಲಿ ಪ್ರಳಯ ಅಂತಕಿ ನೀನು. ಏನೋ ಒಂದು ಐಡಿಯಾ ಮಾಡು. ನಿಖಿ ಬಾಯ್ಲಿ. ನಾನು ಹೇಳಿದೆಲ್ಲ ನಿಂಗೆ ಅರ್ಥ ಆಯ್ತಲ್ವಾ? ನೀನಿಷ್ಟು ಮಾಡಿದ್ರೆ ಸಾಕು. ನಾವಾಗಲೇ ಅನ್ಕೊಂಡ್ವಲ್ಲ, ಅದೆಲ್ಲ ಖಂಡಿತ ಆಗತ್ತೆ. ಓಕೆ, ಡನ್. ಡನ್.